ಯುಗಾದಿ ರಂಜಾನು ಒಂದಿನ ಹಿಂದೆ ಮುಂದೆ ಬಂದ್ಬಿಡ್ತಲ್ಲ, ಅದಕ್ಕೆ ಸರ್ವರಿಗೂ ನ್ಯಾಯ ಕೊಡಬೇಕು ಅಂತ ಬೆಲೆ ಏರಿಕೆ ಬರೆ ಹಾಕಿದ್ದಾರೆ. ಹೊಸ ವರ್ಷಕ್ಕೆ ಕಾಂಗ್ರೆಸ್ ಕೊಟ್ಟ ಕೊಡುಗೆ ಇದು. 17 ವಿವಿಧ ವಸ್ತುಗಳ ಬೆಲೆ ಏರಿಕೆಯನ್ನು ಈ ಸರ್ಕಾರ ಬಂದ ಮೇಲೆ ಮಾಡಿದ್ದಾರೆ. ಆಳ್ವಿಕೆ 22 ತಿಂಗಳು, ಅದರಲ್ಲಿ 17 ತಿಂಗಳು ಬೆಲೆ ಏರಿಕೆದೇ ಸುದ್ದಿ. ಸ್ಟಾಂಪ್ ಡ್ಯೂಟಿ, ಅಬ್ಕಾರಿ ತೆರಿಗೆ, RTC, ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್, ಹಾಲಿನ ಬೆಲೆ 3 ಬಾರಿ ಏರಿಕೆ ಮಾಡಿದ್ರು, ಆಲ್ಕೋಹಾಲ್ ದರ ಏರಿಕೆ ಮಾಡಿದ್ರು, ಬಸ್ ದರ ಏರಿಕೆ ಮಾಡಿದ್ರು, ವಿದ್ಯುತ್ ದರ ಏರಿಕೆ ಮಾಡಿದ್ರು, ಮೀಟರ್ ಮಿನಿಮಮ್ ಚಾರ್ಜು ಏರಿಕೆ ಮಾಡಿದ್ರು. ಜನರಿಗೆ ಹೇಳಿ ವೋಟ್ ಪಡೆದಿದ್ದು ಗ್ಯಾರಂಟಿ ಕೊಡ್ತೀವಿ ಅಂತ, ಪಂಚ ಗ್ಯಾರಂಟಿ ಹೇಳ್ದಲೇ ಮೋಸ ಮಾಡ್ತಾ ಇರೋದು ಬೆಲೆ ಏರಿಕೆ ಬರೆ ಹಾಕಿ. ಇದನ್ನು ಹೇಳಿರಲಿಲ್ಲ. ನಾವು ಬೆಲೆ ಏರಿಕೆ ಮಾಡ್ತೀವಿ ಅಂತ ಏನಾದ್ರು ಹೇಳಿದರೆ ಇವರು 50 ಸೀಟ್ ಗೆಲ್ಲೋದು ಕಷ್ಟ ಇತ್ತು. ಆದರೆ ಪಂಚ ಗ್ಯಾರಂಟಿ ಕೊಟ್ಟು ಮೋಸ ಮಾಡಿ ಬೆಲೆ ಏರಿಕೆ ಬರೆಯನ್ನು ದಿನ ಬೆಳಗ್ಗೆ ಬೆಲೆ ಏರಿಕೆ ಬರೆ ಹಾಕ್ತಿದ್ದಾರೆ. ಕಸ ಸಂಗ್ರಹಣೆಗೂ ದರ ಏರಿಕೆ ಮಾಡಿದ್ದಾರೆ ರೀ. ಕಸದ ನಿರ್ವಹಣೆಯಲ್ಲಿ ಫೇಲ್ ಆಗಿದ್ದಾರೆ. ಎಲ್ಲಿ ಬೆಂಗಳೂರು ಊರು ತುಂಬ ಕಸವೆ, ಬ್ರಾಂಡ್ ಬೆಂಗಳೂರು ಅಂತ ಹೇಳಕ್ಕೆ ಮಾತ್ರ ಒಂಥರ ತಿಪ್ಪೆಗುಂಡಿ ಆದಂಗೆ ಆಗಿದೆ. ಕಸದ ತಿಪ್ಪೆಗುಂಡಿಗೂ ಬೆಂಗಳೂರಿಗೂ ವ್ಯತ್ಯಾಸ ಇಲ್ಲ. ನೀವು ಬೆಂಗಳೂರಿನ ಯಾವುದೇ ಔಟ್ಸ್ಕರ್ಟ್ ನೋಡಿ, ಕಸದ ರಾಶಿ, ಹೆಸರಿಗೆ ಬ್ರಾಂಡ್ ಬೆಂಗಳೂರು. ಆ ಕಸಕ್ಕೂ ಬೆಲೆ ಏರಿಸಿರೋದು ಕುಖ್ಯಾತಿ ಯಾರಿಗಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಆ ಕುಖ್ಯಾತಿ. ಜನ ಶಾಪ ಹಾಕ್ತಾ ಇದ್ದಾರೆ. ನಾವು ಕೇಳಿದ್ವಾ ಈ ನಮೂನೆ ಮೋಸ ಮಾಡ್ತವ್ರೆ ಅಂತ ಜನ ಬಾಯಿ ಬಂದಂಗೆ ಉಗಿತಾ ಇದ್ದಾರೆ. ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಇನ್ನು ಬಾಕಿ ಅವ್ರಿಗೆ ಉಳಿದಿರೋದಷ್ಟೇ. ಹಿಮಾಚಲ್ ಪ್ರದೇಶದಲ್ಲಿ ಈ ಸಂಡಾಸಿಗೆ, ಟಾಯ್ಲೆಟ್ಟಿಗೂ ಟ್ಯಾಕ್ಸ್ ಹಾಕಿದ್ರಂತೆ. ಇನ್ನು ಇವರು ಗಾಳಿ ಮೇಲೆ ಒಂದು ಟ್ಯಾಕ್ಸ್ ಹಾಕ್ಬಿಟ್ರೆ ನೀರಿನ ದರನೂ ಏರ್ಸಾಗಿದೆ. ಏರಿಸದೆ ಉಳಿದಿರೋದು ಉಸಿರಾಡೋ ಗಾಳಿಗೆ ಒಂದು ಟ್ಯಾಕ್ಸ್ ಹಾಕ್ಬಿಟ್ರೆ ಇವರು ಸರ್ವಾಂತರ್ಯಾಮಿ, ಎಲ್ಲದರ ಮೇಲೂ ತೆರಿಗೆ ಹಾಕಿದ ಒಂದು ಕುಖ್ಯಾತಿ ಇವರ ಹೆಸರಲ್ಲೇ ಉಳಿಯುತ್ತೆ. ಆ ರೆಕಾರ್ಡ್ ಇವರಿಗೆ ಉಳಿಯುತ್ತೆ. ಉಚ್ಚಾಟನೆ ಆಗಿದೆ. ತಾವು ಕೂಡ ದೆಹಲಿಗೆ ಬಂದಿದ್ದೀರಿ. ನಾನು ದೆಹಲಿಗೆ ಬಂದಿದ್ದು ಒಂದು ಸುಪ್ರೀಂ ಕೋರ್ಟ್ನ ಕೇಸ್ ಹಿನ್ನೆಲೆಯಲ್ಲಿ. ಬಂದಾಗ ಭಾಜಪದ ಕಾರ್ಯಾಲಯಕ್ಕೆ ಹೋಗಿ ಬಂದೆ ಈಗಾಗಲೇ. ಇನ್ನು ನಮ್ಮ ರಾಜ್ಯದವರು ಸೇರಿದಂತೆ ಕೇಂದ್ರೀಯ ನಾಯಕರನ್ನ ಪಾರ್ಲಿಮೆಂಟ್ನಲ್ಲಿ ಸಿಕ್ಕಿದ್ರೆ ಭೇಟಿ ಮಾಡ್ತೀನಿ. ಭಾಳ ಸರಿ ಹೇಳಿದ್ದೀನಿ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಆ ತತ್ವ ನಮ್ಮೆಲ್ಲರಿಗೂ ಅಪ್ಲೈ ಆಗುತ್ತೆ. ಹಾಗಾಗಿ ಇದಕ್ಕಿಂತ ಜಾಸ್ತಿ ನಾನೇನು ಹೇಳಕ್ಕೆ ಬಯಸೋದಿಲ್ಲ. ಈ ಸಂದರ್ಭದಲ್ಲಿ ಬೇರೆ ಏನಾದ್ರು ಹೇಳಿದ್ರೆ ಅದಕ್ಕೆ ಅರ್ಥ ಬೇರೆ ಬೇರೆನೇ ಅವ್ರವ್ರ ಮುಗಿನ ನೇರಕ್ಕೆ ಸ್ವೀಕಾರ ಮಾಡ್ತಾರೆ. ಹಂಗಾಗಿ ಏನು ಹೇಳದೇ ಇರೋದೇ ಒಳ್ಳೆಯದು. ಈಗ ಯತ್ನಾಳ್ ಅವರ ಉಚ್ಚಾಟನೆಯಾದ ಬಳಿಕ ಬಹುತೇಕ ಸ್ವಾಮೀಜಿಗಳಿರ್ಬೋದು, ಜೊತೆಗೆ ಬಹುತೇಕ ಕೆಲವೊಂದಿಷ್ಟು ಬಿಜೆಪಿಯ ನಾಯಕರು, ಹಿರಿಯರು ಎಲ್ಲರೂ ಕೂಡ ಇದನ್ನು ಮತ್ತೆ ಮರುಪರಿಶೀಲನೆ ಮಾಡಬೇಕು ಹೈಕಮಾಂಡ್ ಅಂತ ಹೇಳ್ತಾರೆ. ತಾವು ಹೇಗೆ ನೋಡ್ತೀರಾ? ನಾನು ಕೆಲವನ್ನೆಲ್ಲ ಕಾಲಕ್ಕೆ ಬಿಡ್ತೀನಿ. ಈಗ ಕೆಲವನ್ನೆಲ್ಲ ಕಾಲ ನಿರ್ಣಯ ಮಾಡುತ್ತೆ. ಟೈಮ್ ವಿಲ್ ಡಿಸೈಡ್ ಕೆಲವು ಸಂಗತಿಗಳನ್ನು. ನಾವೀಗ ಏನಾರು ಹೇಳಿಬಿಟ್ರೆ ಇದೇ ಅಂತಿಮ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ 2013ರಲ್ಲಿ ಏನಾಯಿತು, 23ರಲ್ಲಿ ಏನಾಯಿತು ನಾವು ನೋಡಿದ್ದೀವಿ. 24ರ ಲೋಕಸಭಾ ಚುನಾವಣೆಗೆ 13ರಲ್ಲಿ ಆಗಿದ್ದು, 14ರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಿರ್ಣಯಗಳು ಬದಲಾಗಿದ್ದು, 23ರ ವಿಧಾನಸಭಾ ಚುನಾವಣೆಯಲ್ಲಿ ಆಗಿದ್ದು 24ರ ಲೋಕಸಭಾ ಚುನಾವಣೆ ಹೊತ್ತಿಗೆ ಬದಲಾಗಿತ್ತು. ಹಾಗಾಗಿ ಏನೇನಾಗುತ್ತೆ ಅನ್ನೋದನ್ನು ಇವತ್ತು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಅದನ್ನು ಕೆಲವನ್ನೆಲ್ಲ ಕಾಲ ಹೇಳಬೇಕಾಗತ್ತೆ. ಅದನ್ನೆಲ್ಲ ಕಾಲಕ್ಕೆ ಬಿಡ್ತೀನಿ. ಅಥವಾ ಏನೂ ತೊಂದರೆ ಆಗದಂಗೆ ಆಗುತ್ತೋ ಇದೆಲ್ಲವೂ ಕೂಡ ಈಗ ಹೇಳೋಕ್ಕಾಗಲ್ಲ. ಕರ್ನಾಟಕದಲ್ಲಿ ಹೊಸ ಪಾರ್ಟಿ ಕಟ್ಟಿ ಸಕ್ಸಸ್ ಆಗಿರುವವರ ಸಂಖ್ಯೆ ಕಡಿಮೆ, ಬಟ್ ಡ್ಯಾಮೇಜ್ ಮಾಡಬಹುದು. ಯಾರಿಗೆ ಡ್ಯಾಮೇಜ್ ಮಾಡ್ತಾರೆ ಅನ್ನೋದನ್ನು ಈಗ ಅಸೆಸ್ ಮಾಡೋಕ್ಕಾಗಲ್ಲ. ನಾನು ದೇವರಾಜ ಅರಸು ಮಾತ್ರ ಅಲ್ಲ, ಹಿಂದೆ ನಿಜ್ಲಿಂಗಪ್ಪನವರಂಥ ಘಟಾನುಘಟಿಗಳು, ದೇವರಾಜ ಅರಸೂರು, ಬಂಗಾರಪ್ಪನವರು, ದೇವೇಗೌಡರು, ಅದಲ್ಲದೆ ಯಡಿಯೂರಪ್ಪನವರು,
ರಾಮುಲು ಅವರು ಅವು ಯಾರು ಆ ಥರ ತಾವು ಯಶಸ್ವಿ ಆಗಲಿಲ್ಲ. ಡ್ಯಾಮೇಜನ್ನು ಮಾಡಿದ್ದಾರೆ, ಮಾಡ್ಬೋದು. ಯಾರಿಗೆ ಮಾಡ್ತಾರೆ ಅನ್ನೋದನ್ನು ಇಷ್ಟು ಬೇಗ ಅಸೆಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಏನು ಅಜೆಂಡಾ ತಗೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇವತ್ತು ರಾಜಕಾರಣಿಗಳು ಇವತ್ತು ಯಾವ ಒಂದು ವಿಷಯ ಹಿಡ್ಕೊಂಡಿರ್ತಾರೆ ಅದೇ ವಿಷಯಕ್ಕೆ ಗಟ್ಟಿಯಾಗಿ ಅಂಟ್ಕೊಂಡಿರ್ತಾರೆ ಅಂತೇನಿಲ್ಲ. ನಾಳೆ ಅವರ ವಿಷಯಗಳು ಬದಲಾಗ್ಬೋದು. ಆ ಬದಲಾದಾಗ ಯಾರಿಗೆ ಡ್ಯಾಮೇಜ್, ಮಂತ್ರಿಗಳಿಗೂ ಅಪ್ಲೈ ಆಗುತ್ತೆ. ಹಿಂದೆ ಒಬ್ಬರು ಪ್ರಭಾವಿ ರಾಜಕಾರಣಿ ಅವ್ರ ಮನೆಯಲ್ಲೇ ಕೆಲವು ಕಾಡು ಪ್ರಾಣಿಗಳನ್ನು ಸಾಕಿ ಹತ್ಯೆ ಮಾಡಿ ಬಂದ ಅತಿಥಿಗಳಿಗೆ ಅವರು ಭೋಜನವಾಗಿ ಕೊಡ್ತಾ ಇದ್ರು ಅನ್ನೋದು ಕೂಡ ಸುದ್ದಿಯಾಗಿ ಕೇಸು ಕೂಡ ದಾಖಲಾಗಿತ್ತು. ಈಗ ಅರಣ್ಯ ಇಲಾಖೆ ತಲೆತಲಾಂತರದಿಂದ ಅಜ್ಜ ಮುತ್ತಜ್ಜನ ಕಾಲದಿಂದ ಬಂದು ಹುಲಿಯುಗರನ್ನು ಯಾರ್ಯಾರು ಹುಲಿಯುಗರು ಹಾಕೊಂಡಿದ್ದಾರೆ ಅವ್ರನ್ನೆಲ್ಲರ ಮೇಲೆ ಕೇಸ್ ಹಾಕಿದವರು ಈ ವಿಷಯದಲ್ಲಿ ಏನು ಮಾಡ್ತಾರೆ ನೋಡೋಣ.